ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಪಟಾಂಗ್ ಬೀಚ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಹೋಟೆಲ್ ಇರೋದು ಪಟಾಂಗ್ ಬೀಚ್ ಪಕ್ಕನೇ 7Q ಬೀಚ್ ಹೋಟೆಲ್ ಅಂತೇಳಿ. ಸೊ ಅಲ್ಲಿಂದ ಒಂದು 100 ಮೀಟರ್ ಬಂದರೆ ನಮಗೆ ಜಂಕ್ಷನ್ ಸಿಗುತ್ತೆ. ಇದು ಡಾಲ್ಫಿನ್ ಸಿಂಬಲ್ ಇರೋ ಜಂಕ್ಷನು. ಆ್ಯಕ್ಚುಲಿ ಇಲ್ಲಿ ಡಾಲ್ಫಿನ್ಸ್ ತುಂಬ ಫೇಮಸ್ಸು. ಡಾಲ್ಫಿನ್ ಶೋ ಕೂಡ ಮಾಡ್ತಾರೆ. ನಾವು ಡಾಲ್ಫಿನ್ ಶೋ ಕೂಡ ಹೋಗಿ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಮೋಸ್ಟ್ಲಿ ಹಾಗಾಗಿ ಇಲ್ಲಿ ಡಾಲ್ಫಿನ್ ಸಿಂಬಲ್ ಇರೋದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಇದು ತುಂಬ ಬ್ಯುಸಿ ಜಂಕ್ಷನ್ನು. ನಿಮ್ಮ ಪೀಕ್ ಟೈಮಲ್ಲಿ ಬಂದರೆ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಫುಲ್ ಜಾಮ್ ಆಗಿ ಹೋಗಿರುತ್ತೆ, ಅಷ್ಟು ಬ್ಯುಸಿ ಜಂಕ್ಷನ್ನು. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಪಟಾಂಗ್ ಬೀಚ್. ಇದು ಪಟಾಂಗ್ ಬೀಚ್ ಆ್ಯಕ್ಚುಲಿ. ನೋಡಿ, ನಾನು ಹಿಂದೆ ಕಾಣ್ತಾ ಇರೋದೇ ಪಟಾಂಗ್ ಬೀಚು. ಇದು ಆ್ಯಕ್ಚುಲಿ ಫುಕೆಟ್ದು ದೊಡ್ಡ ಬೀಚು ಆ್ಯಂಡ್ ತುಂಬ ಫೇಮಸ್ ಆಗಿರೋ ಬೀಚು. ಸೊ ಈ ರೋಡ್ ಕೂಡ ತುಂಬ ಫೇಮಸ್ಸು. ಇಲ್ಲಿ ತುಂಬ ಫುಡ್ ಸ್ಟ್ರೀಟು, ಶಾಪಿಂಗ್ ಸ್ಟ್ರೀಟು ಎಲ್ಲ ಇರುತ್ತೆ. ಆ್ಯಂಡ್ ಈ ಬೀಚ್ ಕೂಡ ತುಂಬ ಫೇಮಸ್ಸು. ಫುಲ್ ಫೋಟೋ ತೆಗ್ಸ್ಕೊಳ್ಳೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಟಾಂಗ್ ಬೀಚ್ ಅಂತೇಳಿ. ನೈಟ್ ಟೈಮ್ ಇದು ಆ್ಯಕ್ಚುಲಿ ಬ್ಲೂ ಲೈಟ್ ಬಂದಿರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಬ್ಲೂ ಲೈಟ್ ಹಾಕಿರ್ತಾರೆ ಆ್ಯಂಡ್ ಅಕ್ಕಪಕ್ಕ ಲೈಟಿಂಗ್ಸ್ ಹಾಕಿರ್ತಾರೆ. ನೈಟ್ ಟೈಮ್ ಸಖತ್ತಾಗಿ ಕಾಣ್ತಾ ಇರುತ್ತೆ. ಸೊ ಇವಾಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕೆಲವೊಂದು ಸ್ಟ್ಯಾಚ್ಯೂಸ್ ಎಲ್ಲ ಇರುತ್ತೆ. ನೀವು ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಒಂದಿಷ್ಟು ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ ರೋಡ್ ಜಂಕ್ಷನಲ್ಲಿ. ಸೊ ನಾವು ಇವಾಗ ಬೀಚಿಗೆ ಹೋಗಿ ನೋಡೋಣ, ಬನ್ನಿ. ಸೊ ನಾವಿವಾಗ ಪಟಾಂಗ್ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ನನ್ನ ಹಿಂದೆ ಕಾಣ್ತಿದ್ದಿಲ್ಲ, ಇದೇ ಬೀಚು. ತುಂಬ ಲಾಂಗ್ ಸ್ಟ್ರೆಚ್ ಇದೆ ಈ ಬೀಚು, ತುಂಬ ದೊಡ್ಡದಾಗಿದೆ. ಆ್ಯಂಡ್ ಈ ಬೀಚ್ ಪಕ್ಕದಲ್ಲಿ ತುಂಬ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ. ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ಹೈ ಟೈಡ್ಸ್ ಇದೆ. ಸೊ ಹಂಗಾಗಿ ಜನ ಜಾಸ್ತಿ ಇಲ್ಲ. ಆ್ಯಂಡ್ ನೀರು ತುಂಬ ದೂರ ತನಕ ಬರ್ತಾ ಇದೆ. ಸೊ ಜನ ಜಾಸ್ತಿ ಇಲ್ಲ. ಇಲ್ಲಾಂದರೆ ಇಲ್ಲಿ ತುಂಬ ಜನ ಇರ್ತಾರೆ. ಕೆಲವರು ಒಂದು ಸ್ವಲ್ಪ ಇದು ಮಾಡ್ತಾ ಇರ್ತಾರೆ, ಏನೋ ನೀರೊಳಗೂ ಹೋಗ್ತಾ ಇರ್ತಾರೆ. ಈ ಹೈ ಟೈಡ್ಸ್ ಬರೋದ್ರಿಂದ ರೆಡ್ ಫ್ಲಾಗ್ ಹಾಕ್ಬಿಟ್ಟಿದ್ದಾರೆ ನೋಡಿ, ನೋ ಸ್ವಿಮ್ಮಿಂಗ್ ಅಂತ ಹೇಳಿ. ಆ ಥರ ಫ್ಲಾಗ್ ಹಾಕ್ತಾರೆ, ಆವಾಗ ನೀರೊಳಗೆ ಹೋಗಂಗಿಲ್ಲ. ಸಖತ್ತಾಗಿದೆ ಬೀಚು. ನಿಮ್ಗೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ಬೇಕಂದ್ರೆ ಈ ಬೀಚಿಗೆ ಬಂದ್ರೆ ನಿಮ್ಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ನೈಟ್ ಟೈಮಲ್ಲೂ ಅಷ್ಟೇ, ಇಲ್ಲಿ ಬಂದ್ಕೊಂಡು ಬಿಯರ್ ಇಟ್ಕೊಂಡು ಕುಡಿತಾ ಇರ್ತಾರೆ ಬೀಚ್ ಪಕ್ಕದಲ್ಲಿ. ನೋಡಿ, ಇಲ್ಲಿ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ, ನೋ ಸ್ವಿಮ್ಮಿಂಗ್ ಹಿಯರ್ ಅಂತೇಳಿ. ಯಾಕಂದ್ರೆ ಅದೇ ಹೈ ಟೈಡ್ಸ್ ಇರುತ್ತೆ, ಸೊ ಡೇಂಜರಸ್ ಆಗುತ್ತೆ ಅಂತೇಳಿ. ನೋಡಿ ಎಲ್ಲಿ ತನಕ ಬರ್ತಾ ಇದಾವೆ ಅಲೆಗಳು. ಸೊ ಇದು ಪಟಾಂಗ್ ಬೀಚ್ ಪಕ್ಕ ಇರುವ ವಾಕಿಂಗ್ ಪಾತ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಫುಲ್ ಬೀಚ್ ಸ್ಟ್ರೆಚ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲಿ ಹಿಂಗೆ ಫುಟ್ಪಾತ್ ಮಾಡಿದ್ದಾರೆ ದೊಡ್ಡದಾಗಿ. ಸೊ ಇಲ್ಲಿ ನಡ್ಕೊಂಡು ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ತುಂಬ ಜನ ಜಾಗಿಂಗ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಮುಂಚೆ. ಆ್ಯಂಡ್ ನೈಟ್ ಹೊತ್ತು ಕೂಡ ವಾಕಿಂಗ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಟ್ಯಾಕ್ಸೀಸ್ ಸಿಗುತ್ತೆ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಟ್ಯಾಕ್ಸೀಸ್ ತೊಗೊಂಡು ಹೋಗ್ಬೋದು. ಆ್ಯಂಡ್ ಈ ಥರ ಬೆಂಚ್ಗಳು ಕೂಡ ಇರುತ್ತೆ ನೋಡಿ. ಬೆಂಚಲ್ಲಿ ಕುತ್ಕೊಂಡು ಬೀಚ್ ವ್ಯೂ ನೋಡ್ಬೋದು. ಅಲ್ಲೆಲ್ಲ ಪಕ್ಕದಲ್ಲಿ ಗುಡ್ಡಗಳಿದಾವೆ ನೋಡಿ, ಅಲ್ಲಿ ವಿಲ್ಲಾಸ್ ಎಲ್ಲ ಇದಾವೆ, ಒಂದಿಷ್ಟು ರೆಸಾರ್ಟ್ ಮಾಡಿರ್ತಾರೆ ಅಲ್ಲೂ ಎಲ್ಲ ಕೂಡ.
ನೋಡಿ ಈ ತರ ನಾಯಿಗಳನ್ನ ಕೂಡ ವಾಕ್ ಮಾಡಿಸ್ತಾರೆ ಇಲ್ಲಿ ಪಟಾಂಗ್ ಬೀಚ್ ಪಕ್ಕ. ಅಂಡ್ ಇಲ್ಲಿ ಗಾರ್ಡ್ಸ್ ನಿಂತಿರ್ತಾರೆ ಈ ತರ, ಯಾವನಾರು ಹೋಗ್ಬಿಟ್ಟು ಮಕ್ಕಳು ಆಡ್ತಾರೆ ಅಂತೇಳಿ. ಅಲ್ಲಿ ಇಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ನೀವು ಇಲ್ಲಿಂದ ಟ್ಯಾಕ್ಸೀಸ್ ಕೇಳ್ತಾ ಟ್ಯಾಕ್ಸಿ ಅಂತ. ಸೊ ಟ್ಯಾಕ್ಸೀಸ್ ಈಸಿಯಾಗಿ ಸಿಗುತ್ತೆ, ಟುಕ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನಾದರೂ ತಿನ್ಬೇಕಂದ್ರೂ ಕೂಡ ಈ ಥರ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ಸೊ ಬೀಚ್ ಹತ್ರ ಬಂದರೆ ಆರಾಮ್ಸೆ ನೀವು ಒಂದು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತೇಳಿ ಸೈನ್ ಬೋರ್ಡ್ ಕೂಡ ಹಿಂಗೆ ಹಾಕಿದ್ದಾರೆ ನೋಡಿ. ಈ ಕಡೆ ಹೋದರೆ ಪುಕೆಟ್ ಸಿಟಿಗೆ, ಪಟಾಂಗ್ ಮುನ್ಸಿಪಾಲಿಟಿ ಆ್ಯಂಡ್ ಪಟಾಂಗ್ ಬೀಚ್. ಈ ಕಡೆ ಇನ್ನೂ 2 ಬೀಚ್ ಇದೆ, ಕಮಲಾ ಬೀಚ್ ಮತ್ತು ಕಾಲಿಂ ಬೀಚ್ ಅಂತೇಳಿ. ಬಟ್ ಅದು ದೂರ ಆಗುತ್ತೆ, ತುಂಬ ದೂರ ಆಗುತ್ತೆ. ಒಂದು 15-20 ಕಿಲೋಮೀಟರ್ಸ್ ಹೋಗ್ಬೇಕು ಇಲ್ಲಿಂದ, ಅವಾಗ ಆ ಬೀಚಿಗೆ ಹೋಗ್ಬೋದು. ಇಲ್ಲೇನು ರೋಡ್ ಕಾಣ್ತಿದೆಯಲ್ಲ, ಈ ರೋಡಲ್ಲಿ ಹೋಗ್ಬೋದು. ಈ ಥರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.